ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳನ್ನ ಉಪಯೋಗಿಸ್ಕೊಂಡು ಮದ್ದೂರು ವಡೆ ಟ್ರೈ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಭಾಗ್ಯಲಕ್ಷ್ಮಿ ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ರೀ, ಕ್ವಾಲಿಟಿ ವೈಸು ಟೇಸ್ಟ್ ವೈಸು ಎಲ್ಲ. ನಾನು ತುಂಬ ದಿವಸದಿಂದ ಅದನ್ನೇ ಉಪಯೋಗಿಸೋವಂಥದ್ದು. 2 ಕಪ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು 1 ಕಪ್ ತುರಿದಿರೋಂಥ ಕ್ಯಾರೆಟು, 1 ಕಪ್ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ, 1 ಬೌಲಷ್ಟು ಸಣ್ಣ ಬೌಲಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಸ್ಪೂನ್ ಎಳ್ಳು ಮತ್ತು ಜೀರಿಗೆನ ಯಾವುದೇ ಅಡುಗೆಗೆ ಉಪಯೋಗಿಸ್ಬೇಕಾದ್ರೆ ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಅದೊಂದು ಟಿಪ್ಪು ಯಂಗ್ಸ್ಟರ್ಸ್ಗೆ, ಹೊಸಬ್ರಿಗೆ ಎಲ್ಲ ಅಂದ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಈ ಹಂತದಲ್ಲಿ ಬೇಕು ಅಂದರೆ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೋಬೋದು, ಕಡಲೆ ಬೀಜ ಸೇರಿಸ್ಕೋಬೋದು. ನಾನು ಅದೇನು ಸೇರಿಸ್ಕೊತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, ಇಷ್ಟನ್ನು ಸೇರಿಸ್ಕೊಂಡು ಫಸ್ಟು ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಇಲ್ಲಿ ಚಿತ್ಕಿಸಿದ ಬೇಳೆನ 1 ರಿಂದ 2 ವಿಜಲ್ ಕೂಗಿಸ್ಕೊಂಡಿದ್ದೆ. ಜಾಸ್ತಿ ಬೇಯಿಸ್ಬಿಡ್ಬಾರ್ದು, ಕಲಸುವಾಗ ಎಲ್ಲ ಮೆತ್ತಗಾಗಿ ಎಲ್ಲ ಇದು ಮ್ಯಾಶ್ ಆಗಿಬಿಡುತ್ತೆ. ಸ್ವಲ್ಪ ಇನ್ನೂ ಒಂದು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಂಥದ್ದು ಅದನ್ನು ಸೇರಿಸ್ಕೊಂಡು ಆ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದಂಥ ನೀರನ್ನೇ ತಣ್ಣಗಾಗಕ್ಕೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು ಹಿಟ್ಟು. ಇದಕ್ಕೆ 1 ದೊಡ್ಡ ಟೀ ಸ್ಪೂನಷ್ಟು ಬೆಣ್ಣೆ, 1-2 ಇಡಿಯಷ್ಟು ಉಪ್ಪಿಟ್ಟಿನ ರವೆ ಸೇರಿಸ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟು ತಿನ್ನುವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ರವೆ ಎಲ್ಲ ಹಾಕಿ ಕಲಸಿ ಚೆನ್ನಾಗಿ ಮಿದ್ದಿ ನಾದಿ ಒಂದು 5 ನಿಮಿಷ ಬಿಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು, ಆಮೇಲೆ ಅಂಗೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು, ತೆಳ್ಳಗೂ ಅಲ್ಲ ತೀರಾ ದಪ್ಪಗೂ ಅಲ್ಲ, ಒಂದು ಮೀಡಿಯಮ್ ಅದಕ್ಕೆ, ಈಗ ನೋಡಿ ನಾನು ತಟ್ತಾ ಇದ್ದೀನಲ್ಲ ಈ ಥರ ಅದಕ್ಕೆ ತಟ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾದಂಥ ಮದ್ದೂರು ವಡೆ ರೆಡಿ ಆಗುತ್ತೆ. ನೀವು ಅನ್ಕೋಬೋದು ಮದ್ದೂರು ವಡೆಗೆ ಕ್ಯಾರೆಟ್ ಎಲ್ಲ ಸೇರಿಸಲ್ಲ ಅಂತ. ನಾನು 2 in 1 ಥರ ಇದೇ ಹಿಟ್ಟಲ್ಲಿ ರೊಟ್ಟಿನೂ ಮಾಡ್ತೀನಿ, ಮಸಾಲ ರೊಟ್ಟಿ ಥರ ಆಗುತ್ತೆ. ರವೆ ಸೇರಿಸ್ಕೊಂಡು ಅದಕ್ಕೆ ಕಲಿಸ್ಕೊಂಡು ಮಾಡಿದ್ರೆ ಮದ್ದೂರು ವಡೆನೂ ಆಗುತ್ತೆ. 2 in 1 ಥರ ಇದು. ಒಂದು ಹಿಟ್ಟು ಕಲಿಸ್ಕೊಂಬಿಟ್ರೆ ಬೆಳಗ್ಗೆ ರೊಟ್ಟಿ ಮಾಡ್ಕೋಬೋದು, ಸಂಜೆಗೆ ಒಂದು ಸ್ವಲ್ಪ ಉಪ್ಪಿಟ್ಟಿನ ರವೆ ಸೇರಿಸ್ಕೊಂಡು ಈ ಥರ ಮದ್ದೂರು ವಡೆ ಮಾಡ್ಕೋಬೋದು. ಇದಕ್ಕೆ ಗೋಡಂಬಿ ಅಥವಾ ಕಡಲೆ ಬೀಜ ಎರಡರಲ್ಲಿ ಒಂದು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹಂಗೆ ಫ್ರೀ ಆಗಿದ್ದಾಗ ನನ್ನ ಪ್ರೀವಿಯಸ್ ರೀಲ್ನೆಲ್ಲ ಚೆಕ್ ಮಾಡಿ ಮನೇಲಿ ಮಾಡೋವಂಥ ಸಿಂಪಲ್ ಅಡುಗೆಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಂಗೆ ದೇವಿತನು ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಮಕ್ಕಳ ಮನೆಗೆ ಅಮೇರಿಕಾಕ್ಕೆ ಹೋಗಿದ್ದು, ಇಲ್ಲಿ ಒಂದಷ್ಟು ನಾನು ಎಲ್ಲಿ ಊಟ ಮಾಡೋಕ್ಕೆ ಹೊರಗಡೆ ಹೋಗ್ತೀನಿ ಅಲ್ಲಿದ್ದು ರಿವ್ಯೂ ಎಲ್ಲ ಕೊಡೋ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಫಾಲೋ ಮಾಡ್ಕೊಂಡು ನೋಡಿ. ಈ ಥರ ಮದ್ದೂರು ವಡೆ ಮಾಡ್ಕೊಂಡು ತಿನ್ನು ನೋಡಿ, ಆಹಾ ಏನು ಚೆನ್ನಾಗಿರುತ್ತೆ ಅಂತ ಅನ್ಬೇಡಿರಿ. ಬೇಕು ಅಂದರೆ ಸ್ವಲ್ಪ ಗಸಗಸೆನೂ ಹಾಕೋಬೋದು ಇಂಟ್ರೆಸ್ಟ್ ಇರೋವಂಥವ್ರು. ನಾನು ಹೇಳಿದ್ನಲ್ಲ 2 in 1 ಡಿಶ್ ಇದು, ರೊಟ್ಟಿ ಮದ್ದೂರು ವಡೆ.